let us consider one more example in this session. ನೋಡಿ ಇಲ್ಲಿ ಸೆವೆಂತ್ ಎಕ್ಸಾಂಪಲ್ ನೋಡೋಣ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 6 ಮೈನಸ್ 9x ಮೈನಸ್ ಎಕ್ಸ್ ಸ್ಕ್ವಯರ್ ಅಂತಿದೆ. ಫೈಂಡ್ ದ ಇಂಟರ್ವಲ್ಸ್ in which the function is strictly increasing and strictly decreasing. So function is 6 minus 9x minus x square. So ಇದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಿದಾಗ f dash x is equal to derivative of 6 is 0, derivative of 9x is 9, derivative of x square is 2x. ಸೊ ಅಲ್ಲಿಗೆ ನಮ್ಮ ಫಸ್ಟ್ ಆರ್ಡರ್ ಡೆರಿವೇಟಿವು -9 ಮೈನಸ್ 2x ಆಯಿತು. ಟು ಗೆಟ್ ದ ಕ್ರಿಟಿಕಲ್ ಪಾಯಿಂಟ್ಸ್, ಸೊ ನಾವೇನು ಮಾಡ್ತೀವಿ, ಪುಟ್ ಎಫ್ ಡ್ಯಾಶ್ ಎಕ್ಸ್ ಇಸ್ ಈಕ್ವಲ್ ಟು 0. ಅಂದರೆ ನಾವು ಇದೇನು ನಮಗೆ -9 ಮೈನಸ್ 2x ಅಂತ ಬಂದಿತ್ತಲ್ಲ ಫಸ್ಟ್ ಆರ್ಡರ್ ಡೆರಿವೇಟಿವ್, ಅದನ್ನು 0ಗೆ ಈಕ್ವೇಟ್ ಮಾಡೋಣ. ಸೊ -9 is equal to 2x. therefore x is equal to -9/2 ಆಯಿತು. ಅಲ್ಲಿಗೆ -4.5. ದಿಸ್ ಇಸ್ ಅವರ್ ಕ್ರಿಟಿಕಲ್ ಪಾಯಿಂಟ್. ನೋಡಿ, ಒಂದೇ ಒಂದು ಕ್ರಿಟಿಕಲ್ ಪಾಯಿಂಟ್ ಇದೆ. ಸೊ ನಮಗೆ ಕ್ರಿಟಿಕಲ್ ಪಾಯಿಂಟ್ ಬಂದ ಕೂಡಲೇ ನಾವು ಅದನ್ನು ಏನು ಮಾಡಬೇಕು, -4.5 ಅಂತ ಗುರ್ತು ಮಾಡೋಣ. ಸೊ ವಿಲ್ ಗೆಟ್ 2 ಇಂಟರ್ವಲ್ಸ್. ಓಪನ್ ಇಂಟರ್ವಲ್ಸ್. ಸೊ ಇಂಟರ್ವಲ್ then f dash x. ಸೊ ನಮ್ಮ ಫಸ್ಟ್ ಆರ್ಡರ್ ಡೆರಿವೇಟಿವ್ ಬರ್ಕೊಳ್ಳೋಣ. -9 ಮೈನಸ್ 2x. ದೆನ್ ನೇಚರ್ ಆಫ್ ದ ಫಂಕ್ಷನ್. ಸೊ ಫಸ್ಟ್ ಇಂಟರ್ವಲ್ ಏನಿತ್ತು, -∞ ಇಂದ -∞ ಟು -4.5. ನೋಡಿ, ಈ ಇಂಟರ್ವಲಲ್ಲಿ ನಮ್ಮದು ಡೆರಿವೇಟಿವ್ ಚಿಹ್ನೆ ಏನಾಗುತ್ತೆ ಚೆಕ್ ಮಾಡೋಣ. ಸೊ ನಮ್ಮದು ಡೆರಿವೇಟಿವ್ ಏನಿದೆ, -9 ಮೈನಸ್ 2x. ಸೊ ಈ ಇಂಟರ್ವಲಲ್ಲಿ ಲೆಟಸ್ ಟೇಕ್ -5. ಅವಾಗ -5 ತಗೊಂಡ್ರೆ -9 ಮೈನಸ್ 2 ಟೈಮ್ಸ್ -5, ಅಂದರೆ ಅಲ್ಲಿಗೆ -9 ಪ್ಲಸ್ 10 ಆಯಿತು. ನೋಡಿ, ಇಲ್ಲಿ -9 ಪ್ಲಸ್ 10 ಅಂತಂದರೆ 1 ಆಯಿತು, ಅಂದರೆ ಪಾಸಿಟಿವ್ ಬರ್ತಾ ಇದೆ. ಸೊ ನೀವು ಈ ಇಂಟರ್ವಲ್ ಇರ್ತಕ್ಕಂಥ ಯಾವುದೇ ಇಂಟೀಜರ್ ತೊಗೊಂಡು ಟೆಸ್ಟ್ ಮಾಡಿ, ಸೈನ್ ಬೇಕಷ್ಟೇ ನಮಗೆ. ಅಲ್ಲಿಗೆ ಎಫ್ ಡ್ಯಾಶ್ ಎಕ್ಸ್ನ ಚಿಹ್ನೆ ಪಾಸಿಟಿವ್ ಇದೆ, ಅಂದರೆ ಇಟ್ ಈಸ್ ಗ್ರೇಟರ್ ದ್ಯಾನ್ 0. ಅಂದರೆ ಅಲ್ಲಿಗೆ ಈ ಇಂಟರ್ವಲ್ ಇದು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ನೆಕ್ಸ್ಟ್ ಇಂಟರ್ವಲ್ -4.5 ಟು ಇನ್ಫಿನಿಟಿ, ಅಂದರೆ -4.5 ಇಂದ ಬಲಗಡೆ ನೀವು ಯಾವುದೇ ಇಂಟೀಜರನ್ನು ತಗೊಳ್ಳಿ, ಟೆಸ್ಟ್ ಮಾಡಿ ಆ ಎಫ್ ಡ್ಯಾಶ್ ಎಕ್ಸ್ಗೆ. -9 ಮೈನಸ್ 2x ಅಲ್ವಾ, ಇದರ ಫೋರ್ಕು. ನೋಡಿ, ಈಗ ನಾನು ಈ ಇಂಟರ್ವಲಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಇಂಟೀಜರನ್ನು ತಗೊಳ್ಬೋದು. ಸೊ ಐ ಆಮ್ ಕನ್ಸಿಡರಿಂಗ್ ಒನ್ ಆಫ್ ದ ಇಂಟೀಜರ್ಸ್. ಈ -4.5 ಇಂದ ಬಲಗಡೆ ಇರ್ತಕ್ಕಂಥ ಇಂಟೀಜರ್. ಲೆಟ್ ಅಸ್ ಟೇಕ್ -3. ಅಲ್ಲಿಗೆ -9 ಮೈನಸ್ 2 ಟೈಮ್ಸ್ ಆಫ್ -3. ಅಲ್ಲಿಗೆ -9 -2 +6. ನೋಡಿ, -9 + 6 ಅಂದರೆ -3, ಅಂದರೆ ನೆಗೆಟಿವ್ ಬರ್ತಾ ಇದೆ. ಅಂದರೆ ಸೈನ್ ಆಫ್ ದ ಡೆರಿವೇಟಿವ್ ಈಸ್ ಎಫ್ ಡ್ಯಾಶ್ ಎಕ್ಸ್ ಲೆಸ್ ದ್ಯಾನ್ 0, ಅಂದರೆ ಇಟ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಸೊ ದ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್ ಇನ್ -∞ ಟು -4.5. ಸೊ ಈ ಇಂಟರ್ವಲಲ್ಲಿ ಇನ್ಕ್ರೀಸಿಂಗು, ಸೊ ಈ ಇಂಟರ್ವಲಲ್ಲಿ ಇಟ್ ಈಸ್ ಡಿಕ್ರೀಸಿಂಗ್ ಅಂತ ನಾವು ಇದನ್ನು ಬರೀಬೋದು. ಸೊ ಇದರಲ್ಲಿ ನಾವು ಈ 6th ಒನ್ನು ಆಯಿತು. ಪ್ರೀವಿಯಸ್ ಕ್ಲಾಸಲ್ಲಿ ನಾವು 6th ಮಾಡಿದ್ವಿ, ಈಗ 7th ಆಯಿತು. ಸೊ ನೋಡಿ, ಇದೇ ಥರನೇ ಇಲ್ಲಿ ಇನ್ನೂ ಒಂದು ಎಕ್ಸಾಂಪಲ್ ಇದೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x² ಮೈನಸ್ 3x. ಇದನ್ನು ಕೂಡ ನೀವು ಡಿಫ್ರೆನ್ಷಿಯೇಟ್ ಮಾಡಿ ಕ್ರಿಟಿಕಲ್ ಪಾಯಿಂಟ್ಸ್ ಫೈಂಡ್ ಔಟ್ ಮಾಡಿ. ದೆನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² ಮೈನಸ್ 4x + 6 ಅಂತ ಇದೆ, ಅದನ್ನು ಕೂಡ ನೀವು ಮಾಡ್ಬೋದು. ದೆನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² + 2x - 5. ಸೊ ಇಟ್ ಈಸ್ ಆಲ್ಸೋ ವೆರಿ ಸಿಂಪಲ್ ಪಾಲಿನಾಮಿಯಲ್. ಸೊ ಈ ರೀತಿ ನಾವು ಇಂಟರ್ವಲ್ಸನ್ನು ಫೈಂಡ್ ಔಟ್ ಮಾಡ್ಬೋದು.